ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅರ್ಧ ಗಂಟೆಯಲ್ಲಿ ಮೃದುವಾದ ಗುಲಾಬ್ ಜಾಮೂನನ್ನು ತಯಾರು ಮಾಡೋಣ ಬನ್ನಿ. ಮೊದಲಿಗೆ ಪಾಕ ಮಾಡಿಟ್ಕೊಳ್ಳೋಣ. 2 ಪ್ಯಾಕೆಟ್ ಜಾಮೂನಿಗೆ ಹಿಟ್ಟಿಗೆ 1 kg ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಅದನ್ನು ಕುದಿಯಲು ಇಡಿ. ಒಂದೆಳೆ ಪಾಕ ಬರುವಷ್ಟು ಆದಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಕುದಿಸಿ. ಕೈಯಲ್ಲಿ ಹಿಡಿದು ಪಾಕವನ್ನು ನೋಡಿ ಬಿಡಿ. ನಂತರ ಜಾಮೂನ್ ಪ್ಯಾಕೆಟನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಹಿಟ್ಟನ್ನು ಕಾಯಿಸಿ ಆರಿಸಿದ ಹಾಲನ್ನು ಹಾಕಿ ನಾದಿ. ಪೂರ ಕೈಯಿಂದ ನಾದಬಾರ್ದು, ಬರೀ ಬಟ್ಟಿನಿಂದ ನಾದಬೇಕು. ಹಾಲು ಸ್ವಲ್ಪ ಹಾಕಿ ನಾದಬೇಕು. ಬರೀ ಬಟ್ಟಿನಿಂದ ನಾದಬೇಕು. ಈಗ ನಾದಿದ ಮೇಲೆ ಹೀಗಾಗುತ್ತೆ ಹಿಟ್ಟು. ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ 10 ನಿಮಿಷಗಳ ಕಾಲ ಬಿಟ್ಟು ನಂತರ ನಮಗೆ ಬೇಕಾದ ರೀತಿಯಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೋಬೇಕು. ನಂತರ ಗ್ಯಾಸ್ ಸ್ಟವ್ ಮೇಲೆ ನಾನ್ ಸ್ಟಿಕ್ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಫುಲ್ ಕಾಯಿಸೋ ತನಕ ಜೋರು ಮಾಡಿ ನಂತರ ಉರಿ ಸಣ್ಣ ಮಾಡಿ ಜಾಮೂನನ್ನು ಕರಿಯಬೇಕು. ಚಮಚೆಯಿಂದ ಸಣ್ಣಗೆ ತಿರುಗಿಸಬೇಕು. ಗೋಲ್ಡನ್ ಬ್ರೌನ್ ಬರುವವರೆಗೂ ಎಣ್ಣೆಯಲ್ಲಿ ಅಳಗಾಡಿಸಿ ನಂತರ ಪ್ಲೇಟಿಗೆ ತೆಗೆದುಕೊಳ್ಳಬೇಕು. ಪಾಕ ಸ್ವಲ್ಪ ಬಿಸಿ ಇರೋದ್ರಾಗ ಜಾಮೂನನ್ನು ಮಿಕ್ಸ್ ಮಾಡಬೇಕು. ಅಂದ್ರೆ ನಮಗೆ ಜಾಮೂನ ಮೆತ್ತಗಾಗ್ತಾವೆ, ಆಮೇಲೆ ಜಲ್ದಿನ ತಿನ್ನೋಕ್ಕೂ ಆಗ್ತಾವೆ. ಒಂದು 10 ರಿಂದ 15 ನಿಮಿಷ ಪಾಕದೊಳಗೆ ನೆನೆದ್ರೆ ಸಾಕು, ಜಾಮೂನು ತಿನ್ನೋಕೆ ರೆಡಿ ಆಗಿಬಿಡ್ತಾವೆ. ಬಿಸಿ ಪಾಕದೊಳಗೆ ಅಂದ್ರೆ ಪೂರ ಬಿಸಿ ಹಾಕಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಪಾಕದೊಳಗೆ ಹಾಕಬೇಕು. ನಮಗೆ ಬೇಕಾದ ಜಾಮೂನು ರೆಡಿ ಆದ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.